ನಮ್ಮ ಜೊತೆ ಸ್ಪೀಕರ್ ಯುಟಿ ಖಾದರ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡಿಸೋಗೋಣ. ಸರ್, ಈ ಹನಿ ಟ್ರ್ಯಾಪ್ ವಿಚಾರವಾಗಿ ನಿನ್ನೆ ರಾಜಣ್ಣ ಅವರು ಗೃಹ ಸಚಿವರಿಗೆ ಮನವಿ ಕೂಡ ಮಾಡಿದ್ದಾರೆ. ಅಂದರೆ ಮನವಿಯನ್ನೇ ದೂರಾಗಿ ಸ್ವೀಕರಿಸಿ ಅಂತ ಹೇಳಿದ್ದಾರೆ. ಏನು ಹೇಳ್ತಾರೆ ಈ ಬಗ್ಗೆ? ಯಾವ ರೀತಿ ತನಿಖೆ ಆಗ್ತದೆ? ರಾಜಣ್ಣ ಅವರು ಗೃಹ ಸಚಿವರಿಗೆ ಮನವಿ ಮಾಡಿದ್ದಾರೆ, 3 ಪುಟಗಳ ಮನವಿ ಮಾಡಿದ್ದಾರೆ. ಅಂದರೆ ಮನವಿಯನ್ನೇ ದೂರಾಗಿ ಸ್ವೀಕರಿಸಿ ತನಿಖೆ ಮಾಡಿ ಅಂತ. ಮುಂದೆ ಯಾವ ರೀತಿಯಾಗಿ ತನಿಖೆ ಆಗುತ್ತೆ ಅಂತ? ಇಲ್ಲ, ಅದು ಅವರು ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಇದರಲ್ಲಿ ನಾನು ಹೇಳಿಕೆ ಯಾವುದನ್ನು ಕೂಡ ನೋಡಲಿಲ್ಲ. ಏನು ನೋಡಿ ಅಂತ ನಮ್ಮ ಏನು ವಿಚಾರ ಹೇಳ್ಬೇಕು ಮತ್ತೆ ಹೇಳ್ತೇನೆ. ನಾನು ನೋಡಲಿಲ್ಲ ಯಾವುದು ಏನು ಹೇಳಿದ್ದಾರೆ, ಏನು ಕೇಳಿದ್ದಾರೆ ಅಂತ ಹೇಳಿಕೊಂಡು. ಬಹುಶಃ ಅದು ಸರ್ಕಾರ ಅವರು ಮನವಿ ಕೊಟ್ಟಿದ್ದಾರೆ, ಅದು ಮಂತ್ರಿಗಳ ತೀರ್ಮಾನ ತಗೊಳ್ತಾರೆ. ಸದನದಲ್ಲಿ ಆ ವಿಚಾರ ಪ್ರಸ್ತಾಪ ಆಗಿದೆ ಅಂತ? ಪ್ರಸ್ತಾಪ ಆಗಿ ನೋಡಿ, ನಾನು ಸ್ಪೀಕರ್ ಆಗಿ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಎಲ್ಲರೂ ಚರ್ಚೆ ಮಾಡಿದ್ದಾರೆ, ಗಂಭೀರವಾಗಿ ತಗೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಹೇಳ್ತಿರೋದಂದರೆ BJP ಅವರು ಹೇಳ್ತಿರೋದು, ಈ ಹಿಂದೆ ಏನು CT ರವಿ ಅವರ ವಿಚಾರ ಬಂದಾಗ ಕೂಡಲೇ ಎಲ್ಲ ಆಯಿತು, ಅವರ ತನಿಖೆ ಆಯಿತು, ಅವರನ್ನು ಅರೆಸ್ಟ್ ಮಾಡಿದರು. ಆದರೆ ಈ ವಿಚಾರ ಯಾಕೆ ವಿಳಂಬ ಆಗ್ತಿದೆ ಸದನದಲ್ಲಿ ಚರ್ಚೆ ಆದರೂ ಕೂಡ ಅಂತ? ನೋಡಿ, ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೇನೆ, ಸಂಕ್ಷಿಪ್ತ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಚರ್ಚೆ ಆಗಲಿ, ಅದು ಸಬ್ಜೆಕ್ಟೇ ಬೇರೆ, ಇದು ಸಬ್ಜೆಕ್ಟೇ ಬೇರೆ. ಸೊ ಅದನ್ನು ಪ್ರತಿಯೊಂದು ಕೂಡ ಎಲ್ಲ ರೋಗಕ್ಕೆ ಒಂದೇ ಮದ್ದು ಕೊಡಲಿಕ್ಕೆ ಆಗೋದಿಲ್ಲಲ್ಲ. ಇದರಲ್ಲಿ ಇಲ್ಲಿ ಏನಾಗಿದೆ, ಈ ರೀತಿ ಆಗ್ತಾ ಇದೆ ಅಂತ ಹೇಳಿಕೊಂಡು ಅವರು ಮಂತ್ರಿಯವರು ಪ್ರಸ್ತಾವ ಮಾಡಲಿಕ್ಕೆ ನಾವು ಅವಕಾಶ ಮಾಡಿ ಚರ್ಚೆ ಆಗಿದೆ. ಸರ್ಕಾರದಕ್ಕೆ ಉತ್ತರ ಕೊಟ್ಟಿದೆ. ಇದನ್ನು ಈಗ ಅವರು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ. ಸರ್ಕಾರ ತೀರ್ಮಾನ ತಗೊಳ್ತದೆ. ನಾವು ಕಾದು ನೋಡಬೇಕಲ್ಲ ಏನು ತಗೊಳ್ತಾರೆ ಅಂತೇಳಿ. ತನಿಖೆ ಆದರೆ ಸರ್ಕಾರಕ್ಕೆ ಅಪಾಯ ಇದೆ ಅನ್ನುವಂಥ ಗೊತ್ತಿಲ್ಲಲ್ಲ. ನಾನು ಸ್ಪೀಕರ್ ಆಗಿದ್ದೇನೆ. ನಾನು ಆಡಳಿತ ಪಕ್ಷ ಮತ್ತು ನನಗೆ ಪ್ರತಿಪಕ್ಷ, ನನಗೆ ಒಂದೇ ರೀತಿಯನ್ನು ನೋಡಿಕೊಳ್ಳೋದು. ಮತ್ತು ನಾನು ಸ್ಪೀಕರ್ ಆಗಿ ನಾನು ಪ್ರತಿಪಕ್ಷ ಮಿತ್ರನಾಗಿದ್ದೇನೆ. ಇದು ಸ್ಪೀಕರ್ ಯುಟಿ ಖಾದರ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಮ್ಮ ಜೊತೆ ಸ್ಪೀಕರ್ ಯುಟಿ ಖಾದರ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡಿಸೋಗೋಣ. ಸರ್, ಈ ಹನಿ ಟ್ರ್ಯಾಪ್ ವಿಚಾರವಾಗಿ ನಿನ್ನೆ ರಾಜಣ್ಣ ಅವರು ಗೃಹ ಸಚಿವರಿಗೆ ಮನವಿ ಕೂಡ ಮಾಡಿದ್ದಾರೆ. ಅಂದರೆ ಮನವಿಯನ್ನೇ ದೂರಾಗಿ ಸ್ವೀಕರಿಸಿ ಅಂತ ಹೇಳಿದ್ದಾರೆ. ಏನು ಹೇಳ್ತಾರೆ ಈ ಬಗ್ಗೆ? ಯಾವ ರೀತಿ ತನಿಖೆ ಆಗ್ತದೆ? ರಾಜಣ್ಣ ಅವರು ಗೃಹ ಸಚಿವರಿಗೆ ಮನವಿ ಮಾಡಿದ್ದಾರೆ, 3 ಪುಟಗಳ ಮನವಿ ಮಾಡಿದ್ದಾರೆ. ಅಂದರೆ ಮನವಿಯನ್ನೇ ದೂರಾಗಿ ಸ್ವೀಕರಿಸಿ ತನಿಖೆ ಮಾಡಿ ಅಂತ. ಮುಂದೆ ಯಾವ ರೀತಿಯಾಗಿ ತನಿಖೆ ಆಗುತ್ತೆ ಅಂತ? ಇಲ್ಲ, ಅದು ಅವರು ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಇದರಲ್ಲಿ ನಾನು ಹೇಳಿಕೆ ಯಾವುದನ್ನು ಕೂಡ ನೋಡಲಿಲ್ಲ. ಏನು ನೋಡಿ ಅಂತ ನಮ್ಮ ಏನು ವಿಚಾರ ಹೇಳ್ಬೇಕು ಮತ್ತೆ ಹೇಳ್ತೇನೆ. ನಾನು ನೋಡಲಿಲ್ಲ ಯಾವುದು ಏನು ಹೇಳಿದ್ದಾರೆ, ಏನು ಕೇಳಿದ್ದಾರೆ ಅಂತ ಹೇಳಿಕೊಂಡು. ಬಹುಶಃ ಅದು ಸರ್ಕಾರ ಅವರು ಮನವಿ ಕೊಟ್ಟಿದ್ದಾರೆ, ಅದು ಮಂತ್ರಿಗಳ ತೀರ್ಮಾನ ತಗೊಳ್ತಾರೆ. ಸದನದಲ್ಲಿ ಆ ವಿಚಾರ ಪ್ರಸ್ತಾಪ ಆಗಿದೆ ಅಂತ? ಪ್ರಸ್ತಾಪ ಆಗಿ ನೋಡಿ, ನಾನು ಸ್ಪೀಕರ್ ಆಗಿ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಎಲ್ಲರೂ ಚರ್ಚೆ ಮಾಡಿದ್ದಾರೆ, ಗಂಭೀರವಾಗಿ ತಗೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಹೇಳ್ತಿರೋದಂದರೆ BJP ಅವರು ಹೇಳ್ತಿರೋದು, ಈ ಹಿಂದೆ ಏನು CT ರವಿ ಅವರ ವಿಚಾರ ಬಂದಾಗ ಕೂಡಲೇ ಎಲ್ಲ ಆಯಿತು, ಅವರ ತನಿಖೆ ಆಯಿತು, ಅವರನ್ನು ಅರೆಸ್ಟ್ ಮಾಡಿದರು. ಆದರೆ ಈ ವಿಚಾರ ಯಾಕೆ ವಿಳಂಬ ಆಗ್ತಿದೆ ಸದನದಲ್ಲಿ ಚರ್ಚೆ ಆದರೂ ಕೂಡ ಅಂತ? ನೋಡಿ, ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೇನೆ, ಸಂಕ್ಷಿಪ್ತ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಚರ್ಚೆ ಆಗಲಿ, ಅದು ಸಬ್ಜೆಕ್ಟೇ ಬೇರೆ, ಇದು ಸಬ್ಜೆಕ್ಟೇ ಬೇರೆ. ಸೊ ಅದನ್ನು ಪ್ರತಿಯೊಂದು ಕೂಡ ಎಲ್ಲ ರೋಗಕ್ಕೆ ಒಂದೇ ಮದ್ದು ಕೊಡಲಿಕ್ಕೆ ಆಗೋದಿಲ್ಲಲ್ಲ. ಇದರಲ್ಲಿ ಇಲ್ಲಿ ಏನಾಗಿದೆ, ಈ ರೀತಿ ಆಗ್ತಾ ಇದೆ ಅಂತ ಹೇಳಿಕೊಂಡು ಅವರು ಮಂತ್ರಿಯವರು ಪ್ರಸ್ತಾವ ಮಾಡಲಿಕ್ಕೆ ನಾವು ಅವಕಾಶ ಮಾಡಿ ಚರ್ಚೆ ಆಗಿದೆ. ಸರ್ಕಾರದಕ್ಕೆ ಉತ್ತರ ಕೊಟ್ಟಿದೆ. ಇದನ್ನು ಈಗ ಅವರು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ. ಸರ್ಕಾರ ತೀರ್ಮಾನ ತಗೊಳ್ತದೆ. ನಾವು ಕಾದು ನೋಡಬೇಕಲ್ಲ ಏನು ತಗೊಳ್ತಾರೆ ಅಂತೇಳಿ. ತನಿಖೆ ಆದರೆ ಸರ್ಕಾರಕ್ಕೆ ಅಪಾಯ ಇದೆ ಅನ್ನುವಂಥ ಗೊತ್ತಿಲ್ಲಲ್ಲ. ನಾನು ಸ್ಪೀಕರ್ ಆಗಿದ್ದೇನೆ. ನಾನು ಆಡಳಿತ ಪಕ್ಷ ಮತ್ತು ನನಗೆ ಪ್ರತಿಪಕ್ಷ, ನನಗೆ ಒಂದೇ ರೀತಿಯನ್ನು ನೋಡಿಕೊಳ್ಳೋದು. ಮತ್ತು ನಾನು ಸ್ಪೀಕರ್ ಆಗಿ ನಾನು ಪ್ರತಿಪಕ್ಷ ಮಿತ್ರನಾಗಿದ್ದೇನೆ. ಇದು ಸ್ಪೀಕರ್ ಯುಟಿ ಖಾದರ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಮ್ಮ ಜೊತೆ ಸ್ಪೀಕರ್ ಯುಟಿ ಖಾದರ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡಿಸೋಗೋಣ. ಸರ್, ಈ ಹನಿ ಟ್ರ್ಯಾಪ್ ವಿಚಾರವಾಗಿ ನಿನ್ನೆ ರಾಜಣ್ಣ ಅವರು ಗೃಹ ಸಚಿವರಿಗೆ ಮನವಿ ಕೂಡ ಮಾಡಿದ್ದಾರೆ. ಅಂದರೆ ಮನವಿಯನ್ನೇ ದೂರಾಗಿ ಸ್ವೀಕರಿಸಿ ಅಂತ ಹೇಳಿದ್ದಾರೆ. ಏನು ಹೇಳ್ತಾರೆ ಈ ಬಗ್ಗೆ? ಯಾವ ರೀತಿ ತನಿಖೆ ಆಗ್ತದೆ? ರಾಜಣ್ಣ ಅವರು ಗೃಹ ಸಚಿವರಿಗೆ ಮನವಿ ಮಾಡಿದ್ದಾರೆ, 3 ಪುಟಗಳ ಮನವಿ ಮಾಡಿದ್ದಾರೆ. ಅಂದರೆ ಮನವಿಯನ್ನೇ ದೂರಾಗಿ ಸ್ವೀಕರಿಸಿ ತನಿಖೆ ಮಾಡಿ ಅಂತ. ಮುಂದೆ ಯಾವ ರೀತಿಯಾಗಿ ತನಿಖೆ ಆಗುತ್ತೆ ಅಂತ? ಇಲ್ಲ, ಅದು ಅವರು ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಇದರಲ್ಲಿ ನಾನು ಹೇಳಿಕೆ ಯಾವುದನ್ನು ಕೂಡ ನೋಡಲಿಲ್ಲ. ಏನು ನೋಡಿ ಅಂತ ನಮ್ಮ ಏನು ವಿಚಾರ ಹೇಳ್ಬೇಕು ಮತ್ತೆ ಹೇಳ್ತೇನೆ. ನಾನು ನೋಡಲಿಲ್ಲ ಯಾವುದು ಏನು ಹೇಳಿದ್ದಾರೆ, ಏನು ಕೇಳಿದ್ದಾರೆ ಅಂತ ಹೇಳಿಕೊಂಡು. ಬಹುಶಃ ಅದು ಸರ್ಕಾರ ಅವರು ಮನವಿ ಕೊಟ್ಟಿದ್ದಾರೆ, ಅದು ಮಂತ್ರಿಗಳ ತೀರ್ಮಾನ ತಗೊಳ್ತಾರೆ. ಸದನದಲ್ಲಿ ಆ ವಿಚಾರ ಪ್ರಸ್ತಾಪ ಆಗಿದೆ ಅಂತ? ಪ್ರಸ್ತಾಪ ಆಗಿ ನೋಡಿ, ನಾನು ಸ್ಪೀಕರ್ ಆಗಿ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಎಲ್ಲರೂ ಚರ್ಚೆ ಮಾಡಿದ್ದಾರೆ, ಗಂಭೀರವಾಗಿ ತಗೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಹೇಳ್ತಿರೋದಂದರೆ BJP ಅವರು ಹೇಳ್ತಿರೋದು, ಈ ಹಿಂದೆ ಏನು CT ರವಿ ಅವರ ವಿಚಾರ ಬಂದಾಗ ಕೂಡಲೇ ಎಲ್ಲ ಆಯಿತು, ಅವರ ತನಿಖೆ ಆಯಿತು, ಅವರನ್ನು ಅರೆಸ್ಟ್ ಮಾಡಿದರು. ಆದರೆ ಈ ವಿಚಾರ ಯಾಕೆ ವಿಳಂಬ ಆಗ್ತಿದೆ ಸದನದಲ್ಲಿ ಚರ್ಚೆ ಆದರೂ ಕೂಡ ಅಂತ? ನೋಡಿ, ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೇನೆ, ಸಂಕ್ಷಿಪ್ತ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಚರ್ಚೆ ಆಗಲಿ, ಅದು ಸಬ್ಜೆಕ್ಟೇ ಬೇರೆ, ಇದು ಸಬ್ಜೆಕ್ಟೇ ಬೇರೆ.
ಸೊ ಅದನ್ನು ಪ್ರತಿಯೊಂದು ಕೂಡ ಒಂದೇ ಎಲ್ಲ ರೋಗಕ್ಕೆ ಒಂದೇ ಮದ್ದು ಕೊಡಲಿಕ್ಕೆ ಆಗೋದಿಲ್ಲಲ್ಲ ಇದರಲ್ಲಿ. ಇಲ್ಲಿ ಏನಾಗಿದೆ, ಈ ರೀತಿ ಆಗ್ತಾ ಇದೆ ಅಂತ ಹೇಳಿಕೊಂಡು ಅವರು ಮಂತ್ರಿಯವರು ಪ್ರಸ್ತಾವ ಮಾಡಲಿಕ್ಕೆ ನಾವು ಅವಕಾಶ ಮಾಡಿ ಚರ್ಚೆ ಆಗಿದೆ. ಸರ್ಕಾರದಕ್ಕೆ ಉತ್ತರ ಕೊಟ್ಟಿದೆ ಇದನ್ನು. ಈಗ ಅವರು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ, ಸರ್ಕಾರ ತೀರ್ಮಾನ ತಗೊಳ್ತದೆ. ನಾವು ಕಾದು ನೋಡಬೇಕಲ್ಲ ಏನು ತಗೊಳ್ತಾರೆ ಅಂತೇಳಿ. ತನಿಖೆ ಆದರೆ ಸರ್ಕಾರಕ್ಕೆ ಅಪಾಯ ಇದೆ ಅನ್ನುವಂಥ ಗೊತ್ತಿಲ್ಲಲ್ಲ. ನಾನು ಸ್ಪೀಕರ್ ಆಗಿದ್ದೇನೆ, ನಾನು ನಾನು ಆಡಳಿತ ಪಕ್ಷ ಮತ್ತು ನನಗೆ ಪ್ರತಿಪಕ್ಷ, ನನಗೆ ಒಂದೇ ರೀತಿಯನ್ನು ನೋಡಿಕೊಳ್ಳೋದು. ಮತ್ತು ನಾನು ಸ್ಪೀಕರ್ ಆಗಿ ನಾನು ಪ್ರತಿಪಕ್ಷ ಮಿತ್ರನಾಗಿದ್ದೇನೆ. ಇದು ಸ್ಪೀಕರ್ UT ಖಾದರ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಮ್ಮ ಜೊತೆ ಸ್ಪೀಕರ್ UT ಖಾದರ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡಿಸೋಗೋಣ. ಸರ್, ಈ ಹನಿ ಟ್ರ್ಯಾಪ್ ವಿಚಾರವಾಗಿ ನಿನ್ನೆ ರಾಜಣ್ಣ ಅವರು ಗೃಹ ಸಚಿವರಿಗೆ ಮನವಿ ಕೂಡ ಮಾಡಿದ್ದಾರೆ. ಅಂದರೆ ಮನವಿಯನ್ನೇ ದೂರಾಗಿ ಸ್ವೀಕರಿಸಿ ಅಂತ ಹೇಳಿದ್ದಾರೆ. ಏನು ಹೇಳ್ತೀರಿ ಈ ಬಗ್ಗೆ? ಯಾವ ರೀತಿ ತನಿಖೆ ಆಗ್ತದೆ? ರಾಜಣ್ಣ ಅವರು ಗೃಹ ಸಚಿವರಿಗೆ ಮನವಿ ಮಾಡಿದ್ದಾರೆ, 3 ಪುಟಗಳ ಮನವಿ ಮಾಡಿದ್ದಾರೆ. ಅಂದರೆ ಮನವಿಯನ್ನೇ ದೂರಾಗಿ ಸ್ವೀಕರಿಸಿ ತನಿಖೆ ಮಾಡಿ ಅಂತ. ಮುಂದೆ ಯಾವ ರೀತಿಯಾಗಿ ತನಿಖೆ ಆಗುತ್ತೆ ಅಂತ? ಇಲ್ಲ, ಅದು ಅವರು ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಇದರಲ್ಲಿ ನಾನು ಹೇಳಿಕೆ ಯಾವುದನ್ನು ಕೂಡ ನೋಡಲಿಲ್ಲ. ಏನು ನೋಡಿ ಅಂತ ನಮ್ಮ ಏನು ವಿಚಾರ ಹೇಳ್ಬೇಕು ಮತ್ತೆ ಹೇಳ್ತೇನೆ. ನಾನು ನೋಡಲಿಲ್ಲ ಯಾವುದು ಏನು ಹೇಳಿದ್ದಾರೆ, ಏನು ಕೇಳಿದ್ದಾರೆ ಅಂತ ಹೇಳಿಕೊಂಡು. ಬಹುಶಃ ಅದು ಸರ್ಕಾರ ಅವರು ಮನವಿ ಕೊಟ್ಟಿದ್ದಾರೆ, ಅದು ಮಂತ್ರಿಗಳ ತೀರ್ಮಾನ ತಗೊಳ್ತಾರೆ. ಸದನದಲ್ಲಿ ಆ ವಿಚಾರ ಪ್ರಸ್ತಾಪ ಆಗಿದೆ ಅಂತ? ಪ್ರಸ್ತಾಪ ಆಗಿ ನೋಡಿ, ನಾನು ಸ್ಪೀಕರ್ ಆಗಿ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಎಲ್ಲರೂ ಚರ್ಚೆ ಮಾಡಿದ್ದಾರೆ, ಗಂಭೀರವಾಗಿ ತಗೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಹೇಳ್ತಿರೋದಂದರೆ BJP ಅವರು ಹೇಳ್ತಿರೋದು, ಈ ಹಿಂದೆ ಏನು CT ರವಿ ಅವರ ವಿಚಾರ ಬಂದಾಗ ಕೂಡಲೇ ಎಲ್ಲ ಆಯಿತು, ಅವರ ತನಿಖೆ ಆಯಿತು, ಅವರನ್ನು ಅರೆಸ್ಟ್ ಮಾಡಿದರು. ಆದರೆ ಈ ವಿಚಾರ ಯಾಕೆ ವಿಳಂಬ ಆಗ್ತಿದೆ ಸದನದಲ್ಲಿ ಚರ್ಚೆ ಆದರೂ ಕೂಡ ಅಂತ? ನೋಡಿ, ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೇನೆ, ಸಂಕ್ಷಿಪ್ತ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಚರ್ಚೆ ಆಗಲಿ. ಅದು ಸಬ್ಜೆಕ್ಟೇ ಬೇರೆ, ಇದು ಸಬ್ಜೆಕ್ಟೇ ಬೇರೆ. ಸೊ ಅದನ್ನು ಪ್ರತಿಯೊಂದು ಕೂಡ ಒಂದೇ ಎಲ್ಲ ರೋಗಕ್ಕೆ ಒಂದೇ ಮದ್ದು ಕೊಡಲಿಕ್ಕೆ ಆಗೋದಿಲ್ಲಲ್ಲ ಇದರಲ್ಲಿ. ಇಲ್ಲಿ ಏನಾಗಿದೆ, ಈ ರೀತಿ ಆಗ್ತಾ ಇದೆ ಅಂತ ಹೇಳಿಕೊಂಡು ಅವರು ಮಂತ್ರಿಯವರು ಪ್ರಸ್ತಾವ ಮಾಡಲಿಕ್ಕೆ ನಾವು ಅವಕಾಶ ಮಾಡಿ ಚರ್ಚೆ ಆಗಿದೆ. ಸರ್ಕಾರದಕ್ಕೆ ಉತ್ತರ ಕೊಟ್ಟಿದೆ ಇದನ್ನು. ಈಗ ಅವರು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ, ಸರ್ಕಾರ ತೀರ್ಮಾನ ತಗೊಳ್ತದೆ. ನಾವು ಕಾದು ನೋಡಬೇಕಲ್ಲ ಏನು ತಗೊಳ್ತಾರೆ ಅಂತೇಳಿ. ತನಿಖೆ ಆದರೆ ಸರ್ಕಾರಕ್ಕೆ ಅಪಾಯ ಇದೆ ಅನ್ನುವಂಥ ಗೊತ್ತಿಲ್ಲಲ್ಲ. ನಾನು ಸ್ಪೀಕರ್ ಆಗಿದ್ದೇನೆ, ನಾನು ಆಡಳಿತ ಪಕ್ಷ ಮತ್ತು ನನಗೆ ಪ್ರತಿಪಕ್ಷ, ನನಗೆ ಒಂದೇ ರೀತಿಯನ್ನು ನೋಡಿಕೊಳ್ಳೋದು. ಮತ್ತು ನಾನು ಸ್ಪೀಕರ್ ಆಗಿ ನಾನು ಪ್ರತಿಪಕ್ಷ ಮಿತ್ರನಾಗಿದ್ದೇನೆ. ಇದು ಸ್ಪೀಕರ್ UT ಖಾದರ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಮ್ಮ ಜೊತೆ ಸ್ಪೀಕರ್ UT ಖಾದರ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡಿಸೋಗೋಣ. ಸರ್, ಈ ಹನಿ ಟ್ರ್ಯಾಪ್ ವಿಚಾರವಾಗಿ ನಿನ್ನೆ ರಾಜಣ್ಣ ಅವರು ಗೃಹ ಸಚಿವರಿಗೆ ಮನವಿ ಕೂಡ ಮಾಡಿದ್ದಾರೆ. ಅಂದರೆ ಮನವಿಯನ್ನೇ ದೂರಾಗಿ ಸ್ವೀಕರಿಸಿ ಅಂತ ಹೇಳಿದ್ದಾರೆ. ಏನು ಹೇಳ್ತೀರಿ ಈ ಬಗ್ಗೆ? ಯಾವ ರೀತಿ ತನಿಖೆ ಆಗ್ತದೆ? ರಾಜಣ್ಣ ಅವರು ಗೃಹ ಸಚಿವರಿಗೆ ಮನವಿ ಮಾಡಿದ್ದಾರೆ, 3 ಪುಟಗಳ ಮನವಿ ಮಾಡಿದ್ದಾರೆ. ಅಂದರೆ ಮನವಿಯನ್ನೇ ದೂರಾಗಿ ಸ್ವೀಕರಿಸಿ ತನಿಖೆ ಮಾಡಿ ಅಂತ. ಮುಂದೆ ಯಾವ ರೀತಿಯಾಗಿ ತನಿಖೆ ಆಗುತ್ತೆ ಅಂತ? ಇಲ್ಲ, ಅದು ಅವರು ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಇದರಲ್ಲಿ ನಾನು ಹೇಳಿಕೆ ಯಾವುದನ್ನು ಕೂಡ ನೋಡಲಿಲ್ಲ. ಏನು ನೋಡಿ ಅಂತ ನಮ್ಮ ಏನು ವಿಚಾರ ಹೇಳ್ಬೇಕು ಮತ್ತೆ ಹೇಳ್ತೇನೆ. ನಾನು ನೋಡಲಿಲ್ಲ ಯಾವುದು ಏನು ಹೇಳಿದ್ದಾರೆ, ಏನು ಕೇಳಿದ್ದಾರೆ ಅಂತ ಹೇಳಿಕೊಂಡು. ಬಹುಶಃ ಅದು ಸರ್ಕಾರ ಅವರು ಮನವಿ ಕೊಟ್ಟಿದ್ದಾರೆ, ಅದು ಮಂತ್ರಿಗಳ ತೀರ್ಮಾನ ತಗೊಳ್ತಾರೆ. ಸದನದಲ್ಲಿ ಆ ವಿಚಾರ ಪ್ರಸ್ತಾಪ ಆಗಿದೆ ಅಂತ? ಪ್ರಸ್ತಾಪ ಆಗಿ ನೋಡಿ, ನಾನು ಸ್ಪೀಕರ್ ಆಗಿ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಎಲ್ಲರೂ ಚರ್ಚೆ ಮಾಡಿದ್ದಾರೆ, ಗಂಭೀರವಾಗಿ ತಗೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಹೇಳ್ತಿರೋದಂದರೆ BJP ಅವರು ಹೇಳ್ತಿರೋದು, ಈ ಹಿಂದೆ ಏನು CT ರವಿ ಅವರ ವಿಚಾರ ಬಂದಾಗ ಕೂಡಲೇ ಎಲ್ಲ ಆಯಿತು, ಅವರ ತನಿಖೆ ಆಯಿತು, ಅವರನ್ನು ಅರೆಸ್ಟ್ ಮಾಡಿದರು. ಆದರೆ ಈ ವಿಚಾರ ಯಾಕೆ ವಿಳಂಬ ಆಗ್ತಿದೆ ಸದನದಲ್ಲಿ ಚರ್ಚೆ ಆದರೂ ಕೂಡ ಅಂತ? ನೋಡಿ, ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೇನೆ, ಸಂಕ್ಷಿಪ್ತ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಚರ್ಚೆ ಆಗಲಿ. ಅದು ಸಬ್ಜೆಕ್ಟೇ ಬೇರೆ, ಇದು ಸಬ್ಜೆಕ್ಟೇ ಬೇರೆ. ಸೊ ಅದನ್ನು ಪ್ರತಿಯೊಂದು ಕೂಡ ಒಂದೇ ಎಲ್ಲ ರೋಗಕ್ಕೆ ಒಂದೇ ಮದ್ದು ಕೊಡಲಿಕ್ಕೆ ಆಗೋದಿಲ್ಲಲ್ಲ ಇದರಲ್ಲಿ. ಇಲ್ಲಿ ಏನಾಗಿದೆ, ಈ ರೀತಿ ಆಗ್ತಾ ಇದೆ ಅಂತ ಹೇಳಿಕೊಂಡು ಅವರು ಮಂತ್ರಿಯವರು ಪ್ರಸ್ತಾವ ಮಾಡಲಿಕ್ಕೆ ನಾವು ಅವಕಾಶ ಮಾಡಿ ಚರ್ಚೆ ಆಗಿದೆ. ಸರ್ಕಾರದಕ್ಕೆ ಉತ್ತರ ಕೊಟ್ಟಿದೆ ಇದನ್ನು. ಈಗ ಅವರು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ, ಸರ್ಕಾರ ತೀರ್ಮಾನ ತಗೊಳ್ತದೆ. ನಾವು ಕಾದು ನೋಡಬೇಕಲ್ಲ ಏನು ತಗೊಳ್ತಾರೆ ಅಂತೇಳಿ. ತನಿಖೆ ಆದರೆ ಸರ್ಕಾರಕ್ಕೆ ಅಪಾಯ ಇದೆ ಅನ್ನುವಂಥ ಗೊತ್ತಿಲ್ಲಲ್ಲ. ನಾನು ಸ್ಪೀಕರ್ ಆಗಿದ್ದೇನೆ, ನಾನು ಆಡಳಿತ ಪಕ್ಷ ಮತ್ತು ನನಗೆ ಪ್ರತಿಪಕ್ಷ, ನನಗೆ ಒಂದೇ ರೀತಿಯನ್ನು ನೋಡಿಕೊಳ್ಳೋದು. ಮತ್ತು ನಾನು ಸ್ಪೀಕರ್ ಆಗಿ ನಾನು ಪ್ರತಿಪಕ್ಷ ಮಿತ್ರನಾಗಿದ್ದೇನೆ. ಇದು ಸ್ಪೀಕರ್ UT ಖಾದರ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.